ಬಿಜೆಪಿಯ ಭೀಷ್ಮ ಮಾಜಿ ಉಪಪ್ರಧಾನಿ ಎಲ್.ಕೆ. ಅಡ್ವಾಣಿ ಅವರಿಗೆ ದೇಶದ ಅತ್ಯುನ್ನತ ಗೌರವ ಭಾರತ ರತ್ನ ಪ್ರಶಸ್ತಿಯನ್ನ ಘೋಷಿಸಲಾಗಿದೆ. ಅಡ್ವಾಣಿ ಪುತ್ರ ಪ್ರಧಾನಿ ಸೇರಿದಂತೆ ನಾಯಕರುಗಳು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಸುದ್ದಿಗಳನ್ನ ನೋಡೋಣ ಭಾರತ ರತ್ನ ಅಡ್ವಾಣಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಾಜಿ ಉಪಪ್ರಧಾನಿ ಬಿಜೆಪಿ ಹಿರಿಯ ನಾಯಕ ಎಲ್.ಕೆ. ಅಡ್ವಾಣಿಗೆ ಭಾರತ ರತ್ನ ಘೋಷಣೆ ಮಾಡಲಾಗಿದೆ. ಭಾರತ ರತ್ನ ಘೋಷಣೆ ಬೆನ್ನಲ್ಲೇ ಅಡ್ವಾಣಿ ತುಂಬಾ ದಿನಗಳ ನಂತರ ಮಾಧ್ಯಮಗಳ ಮುಂದೆ ಪ್ರತ್ಯಕ್ಷವಾದರು. ಪುತ್ರಿಯ ಜೊತೆ ಹೊರಗೆ ಕಾಣಿಸಿಕೊಂಡ ಅಡ್ವಾಣಿ ಎಂದಿನಂತೆ ಕೈಮುಗಿದ್ರು. ಬಳಿಕ ಮಾತನಾಡಿದ ಅಡ್ವಾಣಿಯವರ ಪುತ್ರಿ ಪ್ರತಿಭಾ ಅಡ್ವಾಣಿ ಸಹ ಖುಷಿ ವ್ಯಕ್ತಪಡಿಸಿದ್ದಾರೆ. ಅಡ್ವಾಣಿಗೆ ಭಾರತ ರತ್ನ ಕೊಟ್ಟ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಟ್ವಿಟರ್ನಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಗುವುದು. ಈ ವಿಷಯ ಹಂಚಿಕೊಳ್ಳಲು ನನಗೆ ತುಂಬಾ ಸಂತೋಷವಾಗಿದೆ. ಅಡ್ವಾಣಿ ಅವರೊಂದಿಗೆ ಮಾತನಾಡಿ ಅಭಿನಂದನೆ ತಿಳಿಸಿದ್ದೇನೆ. ಅಡ್ವಾಣಿ ಅತ್ಯಂತ ಗೌರವಾನ್ವಿತ ರಾಜಕಾರಣಿಗಳಲ್ಲಿ ಒಬ್ಬರು ಅಂತಂದ್ರು. 1986ರಲ್ಲಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದ ಎಲ್.ಕೆ. ಅಡ್ವಾಣಿ 1988ರಲ್ಲಿ ಬಿಜೆಪಿಯ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದರು. 1990ರಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ರಥಯಾತ್ರೆ ಮಾಡಿದ್ರು. 1997ರಲ್ಲಿ ಸ್ವರ್ಣ ಜಯಂತಿ ರಥಯಾತ್ರೆ ಮಾಡಿದ್ರು. ಸ್ವತಂತ್ರದ ಸುವರ್ಣ ಮಹೋತ್ಸವಕ್ಕೆ ರಥಯಾತ್ರೆ ಮಾಡಿದ್ರು. 1998ರಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಗೃಹ ಸಚಿವರಾಗಿ 1999ರಿಂದ 2004ರವರೆಗೆ ಕೇಂದ್ರ ಕ್ಯಾಬಿನೆಟ್ ಮಂತ್ರಿಯಾಗಿ 2002ರಿಂದ 2004ರವರೆಗೆ ಉಪ ಪ್ರಧಾನ ಮಂತ್ರಿಯಾಗಿದ್ದರು. ಎಲ್.ಕೆ. ಅಡ್ವಾಣಿಯವರ ಪುತ್ರ ಜಯಂತ್ ಅಡ್ವಾಣಿ ಮತ್ತು ಪುತ್ರಿ ಪ್ರತಿಭಾ ಅಡ್ವಾಣಿ ಪ್ರತಿಕ್ರಿಯಿಸಿದ್ದಾರೆ. ತಮ್ಮ ತಂದೆಗೆ ಭಾರತದ ಅತ್ಯುನ್ನತ ಗೌರವ ನೀಡಿರುವುದಕ್ಕೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ. My family and me are extremely delighted on this new development. I would like to thank the Honorable Prime Minister Shri Narendra Modi ji for conferring this award on my father. कि दादा को इतना बड़ा सम्मान, देश का सर्वोच्च सम्मान मिला है. निश्चित ही आज मुझे एक व्यक्ति जिसकी याद सबसे ज्यादा आ रही है वो मेरी माँ है और माँ का दादा के जीवन में बहुत बड़ा योगदान रहा है. ಅಡ್ವಾಣಿಗೆ ಭಾರತ ರತ್ನ ಪ್ರಶಸ್ತಿ ಘೋಷಣೆ ಅಪಾರ ಸಂತಸ ತಂದಿದೆ ಎಂದು ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಐತಿಹಾಸಿಕ ತೀರ್ಮಾನ ಕೈಗೊಂಡ ಪ್ರಧಾನಿ ಮೋದಿಗೆ ಅಭಿನಂದನೆ. ರಾಮ ಮಂದಿರ ನಿರ್ಮಾಣ ಹೋರಾಟದಲ್ಲಿ ಅಡ್ವಾಣಿ ಪಾತ್ರ ಮಹತ್ವದ್ದು. ಮಂದಿರ ನಿರ್ಮಾಣಕ್ಕೆ ರಥಯಾತ್ರೆ ನಡೆಸಿದ್ರು ಅಂದ್ರು. ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿಯನ್ನು ಕೆಡುವಂತ ಸಂದರ್ಭದಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ ಅವರಿದ್ದರು. ಅವ್ರ ಜೊತೆಗಿರುವಂಥ ಸೌಭಾಗ್ಯ, ಸಭೆಯಲ್ಲಿ ಭಾಗವಹಿಸುವಂಥ ಸೌಭಾಗ್ಯ ನನಗೆ ಸಿಕ್ಕಿತ್ತು. ನಮ್ಮ ಮನೆಯವರಿಗೆ ಪ್ರಶಸ್ತಿ ಸಿಕ್ಕಂತಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಒಬ್ಬ ಮಹಾನ್ ವ್ಯಕ್ತಿಗೆ ಭಾರತ ರತ್ನ ಸಿಕ್ಕಿದ್ದು ಸಂತಸ ತಂದಿದೆ. ಅಡ್ವಾಣಿಗೆ ಭಾರತ ರತ್ನ ಸಿಕ್ಕಿದ್ದು ನಮಗೆ ಸಿಕ್ಕಂತಾಗಿದೆ. ನಮಗೆ ಒಂಥರ ರೋಮಾಂಚನ ಆಗ್ತಿದೆ ಅಂದ್ರು. ನಮಗೆಲ್ಲ ಒಂಥರ ರೋಮಾಂಚನ ಆಗ್ತಾ ಇದೆ. ಯಾಕಂದ್ರೆ ಅಂತ ಒಬ್ಬ ವ್ಯಕ್ತಿ ನಾವು ಅವನು ಹತ್ತಿರದಿಂದ ನೋಡಿದಿರಿ, ಹತ್ತಿರದಿಂದ ಮಾತಾಡಿದಿರಿ, ಅವ್ರ ಜೊತೆ ಓಡಾಡಿದಿರಿ. ಅಂತ ವ್ಯಕ್ತಿಗೆ ಸಿಕ್ಕಿದಾಗ ನಿಜಕ್ಕೂ ಸಂತೋಷ ಆಗೇ ಆಗ್ತದೆ. ಅಡ್ವಾಣಿಯವರಿಗೆ ಭಾರತ ರತ್ನ ಸಿಕ್ಕಿರೋದು ಖುಷಿ ವಿಚಾರ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಜೋಶಿ ಹೇಳಿದ್ದಾರೆ. ನಮ್ಮ ಪಕ್ಷದ ಶ್ರದ್ಧೆಯ ಹಿರಿಯ ನಾಯಕರು ಅಡ್ವಾಣಿ ಅವರು ಅತ್ಯಂತ ಶುದ್ಧವಾದ ರಾಜಕಾರಣ ಮಾಡಿದ್ದಾರೆ. ಲಾಲ್ ಕೃಷ್ಣ ಅಡ್ವಾಣಿಗೆ ಅವರು ನಮಗೆ ಆದರ್ಶ ಅಂದರು. ರಾಜಕಾರಣವನ್ನು ಅತ್ಯಂತ ಶುದ್ಧತೆಯಿಂದ ಪರಿಶುದ್ಧತೆಯಿಂದ ಮಾಡಿ ನಮ್ಮ ಕಣ್ಣು ಮುಂದೆ ಒಬ್ಬ ಆದರ್ಶರಾಗಿದ್ದಾರೆ. ಬಹುಶಃ ಅವರಷ್ಟು ದೇಶವನ್ನು ಯಾರೂ ಕೂಡ ಸುತ್ತಿರಲಿಲ್ಲ. ಅಡ್ವಾಣಿಯವರಿಗೆ ಭಾರತ ರತ್ನ ಕೊಟ್ಟಿರೋ ಬಗ್ಗೆ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ. ಅಡ್ವಾಣಿಗೆ ಭಾರತ ರತ್ನ ಕೊಟ್ಟಿದ್ದಾರೆ, ಪಾಪ ಕೊಟ್ಟಿದ್ದಾರೆ, ಕೊಡ್ಲಿ. ನಾನು ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಡಲು ಕೇಳಿದ್ದೆ, ಆದರೆ ಸಿದ್ಧಗಂಗಾ ಶ್ರೀಗಳಿಗೆ ಪ್ರಶಸ್ತಿ ಕೊಟ್ಟಿಲ್ಲ ಅಂತ ಹೇಳಿದ್ರು. ಕೊಡ್ಲಿ, ಪಾಪ ಬೇಡ ಅಂತಂದ್ರೆ ಅವರಿಗೆ ಅಡ್ವಾಣಿ ಅವರಿಗೆ ನಮ್ಮ ಕನ್ಸರ್ನ್ ಇರೋ ಕೇಳಿದ್ರೆ ನಾನು ಇವರು ಪತ್ರ ಬರೆದಿದ್ದೆ. ಈಗ ಶಿವಕುಮಾರ ಸ್ವಾಮೀಜಿಯವರು ಕೊಡ್ರಿ ಅಂತ ತುಮಕೂರು ಸಿದ್ಧಗಂಗಾ ಶ್ರೀಗಳು. ಎಲ್.ಕೆ.
ಅಡ್ವಾಣಿ ಅವರಿಗೆ ನಾವು ಅಭಿನಂದಿಸ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೇಂದ್ರ ಭಾರತ ರತ್ನ ಕೊಡಲು ನಿರ್ಧಾರ ಮಾಡಿದೆ. ಅಡ್ವಾಣಿಗೆ ಭಾರತ ರತ್ನ ಕೊಡಲು ನಮ್ಮ ತಕರಾರಿಲ್ಲ. ಶಿವಕುಮಾರ ಶ್ರೀಗಳಿಗೆ ಕೊಡಲು ನಾವು ಪ್ರಸ್ತಾಪಿಸಿದ್ವಿ. ಅದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟ ವಿಚಾರ ಅಂದ್ರು. ಸರ್ಕಾರ ತೀರ್ಮಾನ ತೆಗೆದುಕೊಂಡಿರೋದಕ್ಕೆ ನಮ್ದು ಯಾವುದು ಏನು ತಕರಾರಿಲ್ಲ. ಆದರೆ ಶಿವಕುಮಾರ್ ಶ್ರೀಗಳಿಗೆ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ರಿಕ್ವೆಸ್ಟ್ ಮಾಡಿತ್ತು. ವಿವಾದಾತ್ಮಕ ಮಾಡೆಲ್ ಪೂನಂ ಪಾಂಡೆ ನಿನ್ನೆಯಷ್ಟೇ ಸತ್ತಿದ್ದಾಳೆ ಅಂತ ಆಕೆಯ ಮ್ಯಾನೇಜರ್ ಖುದ್ದು ಮಾಹಿತಿಯನ್ನ ನೀಡಿದ್ರು. ಆದರೆ ಇವತ್ತು ವಿಡಿಯೋ ಮೂಲಕ ಪ್ರತ್ಯಕ್ಷವಾದ ಪೂನಂ ನಾನಿನ್ನು ಸತ್ತಿಲ್ಲ ಅಂತ ಹೇಳಿದ್ದಾಳೆ. ಅಷ್ಟಕ್ಕೂ ಪೂನಂ ಆಡಿದ ಆಟ ಏನು ಅಂತ ನೋಡೋಣ. ಪೂನಂ ಪಾಂಡೆ ಸತ್ತಿಲ್ಲ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಿನ್ನೆಯಷ್ಟೇ ಸತ್ತಿದ್ದಾಳೆ ಎಂದು ಸುದ್ದಿಯಾಗಿದ್ದ ಅಡಲ್ಟ್ ಸಿನಿಮಾ ನಟಿ ಪೂನಂ ಪಾಂಡೆ ಇಂದು ಹಠಾತ್ ಪ್ರತ್ಯಕ್ಷವಾಗಿ ನಾನು ಸತ್ತಿಲ್ಲ ಎಂದಿದ್ದಾಳೆ. ಗರ್ಭಕಂಠ ಕ್ಯಾನ್ಸರ್ನ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ತನ್ನ ಸಾವಿನ ಬಗ್ಗೆ ಸುಳ್ಳು ಹೇಳಿದ್ದಾಗಿಯೂ ಕೂಡ ಪೂನಂ ಪಾಂಡೆ ಹೇಳಿಕೊಂಡಿದ್ದಾಳೆ. Unfortunately, I cannot say that about those hundreds and thousands of women who have lost their lives because of cervical cancer. ದೆಹಲಿಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ನ್ಯಾಯ ಸಂಕಲ್ಪ ಕಾರ್ಯಕ್ರಮದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ಅವರು, ಒಂದು ನಾಯಿಯನ್ನ ಖರೀದಿಸಬೇಕಾದ್ರೆ ಹೇಗೆ ಅದು ಬೊಗಳುತ್ತೋ ಕಚ್ಚುತ್ತೋ ಅಂತ ನೋಡ್ತಿರೋ, ಅದೇ ರೀತಿಯಲ್ಲಿ ಬೂತ್ ಮಟ್ಟದಲ್ಲಿ ಅಂಥವರನ್ನ ತೆಗೆದುಕೊಳ್ಳಿ ಅಂತ ವಿವಾದಾತ್ಮಕವಾಗಿ ಕರೆ ಕೊಟ್ರು. तो ठीक है, अगर कोई करता है तो ठीक नहीं कोई लेता है. तो आप भी सिलेक्शन करते वक्त जो भोगता है, जो लड़ता है, जो आपके साथ रहता है, उसको ले लो. ಭಾರತ್ ಜೋಡೋ ನ್ಯಾಯ ಯಾತ್ರೆ ನಡೆಸುತ್ತಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅದಾನಿ ಸೇರಿದಂತೆ ಕೋಟ್ಯಾಧಿಪತಿಗಳ ಕೋಟಿ ಸಾಲವನ್ನ ಮನ್ನಾ ಮಾಡುತ್ತಿರುವ ಪ್ರಧಾನಿ ಮೋದಿ ರೈತರ ಸಾಲವನ್ನ ಮನ್ನಾ ಮಾಡಲು ಮುಂದಾಗುತ್ತಿಲ್ಲ ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಪಂಜಾಬ್ ರಾಜ್ಯಪಾಲ ಬನ್ವಾರಿಲಾಲ್ ಪುರೋಹಿತ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಭಾರತದ ರಾಷ್ಟ್ರಪತಿಗಳಿಗೆ ಬರೆದ ಪತ್ರದಲ್ಲಿ ವೈಯಕ್ತಿಕ ಮತ್ತು ಇತರ ಕೆಲವು ಬದ್ಧತೆಗಳ ಕಾರಣ ನಾನು ಪಂಜಾಬ್ನ ಗವರ್ನರ್ ಮತ್ತು ಆಡಳಿತಾಧಿಕಾರಿ ಕೇಂದ್ರಾಡಳಿತ ಪ್ರದೇಶ ಚಂಡೀಗಢದ ಹುದ್ದೆಗೆ ನನ್ನ ರಾಜೀನಾಮೆಯನ್ನ ನೀಡುತ್ತೇನೆ, ದಯವಿಟ್ಟು ಸ್ವೀಕರಿಸಿ ಅಂತ ಮನವಿ ಮಾಡಿದ್ದಾರೆ. ಟೀಂ ಇಂಡಿಯಾ ಪ್ರತಿಭಾನ್ವಿತ ಆರಂಭಿಕ ಬ್ಯಾಟರ್ ಯಶಸ್ವಿ ಜೈಸ್ವಾಲ್ ದಾಖಲೆಯ ಚೊಚ್ಚಲ ದ್ವಿಶತಕ ಸಿಡಿಸಿದ್ದಾರೆ. ವಿಶಾಖಪಟ್ಟಣದಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ಎದುರಿನ 2ನೇ ಟೆಸ್ಟ್ನ 2ನೇ ದಿನಾಟದಲ್ಲಿ ಕೇವಲ 277 ಎಸೆತಗಳಲ್ಲಿ 18 ಬೌಂಡ್ರಿ ಹಾಗೂ 7 ಮುಗಿಲೆತ್ತರದ ಸಿಕ್ಸರ್ನೊಂದಿಗೆ ದ್ವಿಶತಕ ಚಚ್ಚಿದ್ದಾರೆ. ಇಡೀ ದೇಶದಲ್ಲೇ ಸಂಸದ ಡಿಕೆ ಸುರೇಶ್ ಪ್ರತ್ಯೇಕತೆ ರಾಷ್ಟ್ರದ ಹೇಳಿಕೆ ಕಿಚ್ಚು ಹಚ್ಚಿಸಿದೆ. ಹೇಳಿಕೆಯನ್ನ ಖಂಡಿಸಿ ಬಿಜೆಪಿ ನಾಯಕರು ಕೆಂಡ ಕಾರ್ತಾ ಇದ್ದಾರೆ. ಇತ್ತ ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಎಲ್ಲ ಸುದ್ದಿಗಳನ್ನ ನೋಡೋಣ ಪ್ರತ್ಯೇಕತೆ ಕಿಚ್ಚು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸುರೇಶ್ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಸಚಿವ ಶಿವರಾಜ್ ತಂಗಡಗಿ, ಬಿಜೆಪಿಯವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಉಮೇಶ್ ಕತ್ತಿ ಮಾತನಾಡಿದ್ದಾಗ ಬಾಯಿಗೆ ಹೋಲಿಗೆ ಹಾಕಿಕೊಂಡಿದ್ದಾರ ಅಂತ ಪ್ರಶ್ನೆ ಮಾಡಿದ್ದಾರೆ. ಇವ್ರಿಗೆ ನಾಚಿಕಿಲ್ಲ, ಬಿಜೆಪಿಯವರಿಗೆ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ದಂತಂದ್ರೆ ಹೋಗಿ ಪ್ರಧಾನಮಂತ್ರಿಗಳ ಗಮನಕ್ಕೆ ತಂಬರ್ಲಿ, ನಿಜವಾಗ್ಲೂ ನಮ್ಮ ರಾಜ್ಯದೊಳಗೆ ಸಮಸ್ಯೆ ಇದೆ, ನಮಗೆ ದುಡ್ಡು ಕೊಡ್ರಿ ಅಂತ ಹೇಳಿ. ಸಂಸದ ಡಿಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರದ ಹೇಳಿಕೆ ನೀಡಿದ್ದು, ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಮಲ್ಲಿಕಾರ್ಜುನ ಖರ್ಗೆಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಕೂಡ ಆ ಪ್ರತಿಕ್ರಿಯೆಗಳಿಗೆ ಬದ್ಧನಾಗಿದ್ದೇನೆ ಅಂತ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಡಿಕೆ ಸುರೇಶ್ ಅವರ ಹೇಳಿಕೆಗೆ ಈಗಾಗಲೇ ಖರ್ಗೆ ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿ ಹೇಳಿದ್ದಾರೆ. ನಾನು ಅದರ ವಿಚಾರದಲ್ಲಿ ಅವ್ರು ಹೇಳಿದ ಮೇಲೆ ಮತ್ತೆ ನನ್ನನ್ನೇ ಕೇಳ್ತೀರಾ? ಅವ್ರು ಹೇಳಿದೆ ನಮ್ಮ ಪಕ್ಷದ ಒಂದು ಧ್ಯೇಯ. ಡಿಕೆ ಸುರೇಶ್ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಶಾಸಕ ಬೇಳೂರು ಗೋಪಾಲಕೃಷ್ಣ, ಡಿಕೆ ಸುರೇಶ್ ಹೇಳಿಕೆ ತಪ್ಪಾಗಿದೆ, ಅದು ಅವರ ವೈಯಕ್ತಿಕ ಹೇಳಿಕೆ. ಆದರೆ ಅನಂತಕುಮಾರ್ ಹೆಗಡೆ ವಿರುದ್ಧ ಏನು ಕ್ರಮ ಕೈಗೊಂಡ್ರು ಅಂತ ಬಿಜೆಪಿಗೆ ಕಿಡಿಕಾರಿದ್ರು. ಇವತ್ತು ಖರ್ಗೆ ಸಾಹೇಬರು ಹೇಳಿದ್ದಾರೆ, ಅದು ಆ ಥರ ಯಾವುದೇ ಇದಿಲ್ಲ.
ಯಾಕಂದರೆ ಹೇಳಿಕೆಗಳು ಸಹಜ, ಒಬ್ಬೊಬ್ಬರು ಹೇಳಿಬಿಟ್ಟಿರ್ತಾರೆ, ಬಾಯಿ ತಪ್ಪೆಲ್ಲ ಹೇಳಿದ್ದಾರೆ. ಯಾಕಂದರೆ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದಂಥ ಅನಂತಕುಮಾರ್ ಹೆಗಡೆನೇ ಇವತ್ತು ಇಟ್ಕೊಂಡಿದ್ದಾರೆ BJPಯವರು. ಅವ್ರು ಮಾಡಿದರೆ ತಪ್ಪಾಗಲ್ವಾ? ಅವ್ರು ಏನು ಬೇಕಾದ್ರೆ ಹೇಳ್ಬೋದಾ? ಹಂಗೆ ನಮ್ಮಲ್ಲೂ ಯಾರೋ ಅಪ್ಪಿತಪ್ಪಿ ಬಾಯಿ ತಪ್ಪಿ ಹೇಳಿದಾರಪ್ಪ, ಅದು ತಪ್ಪಾಗಿದೆ, ನಾನು ಒಪ್ಪೋದಿಲ್ಲ ಅದೆಲ್ಲ. ಯಾವ ಮುಟ್ಟಾಳನಾದ್ರೂ ದೇಶ ಎಬ್ಬಾಗಿಸ್ತೇವೆ ಅಂತ ಹೇಳ್ತಾರೆ ಅಂತ ಪರೋಕ್ಷವಾಗಿ ಸಂಸದ DK ಸುರೇಶ್ಗೆ ಮುಟ್ಟಾಳ ಎಂದು ಕೇಂದ್ರ ಸಚಿವ ಜೋಶಿ ಜಾಡಿಸಿದ್ದಾರೆ. ಅಲ್ಲದೆ ದೇಶ ಎಬ್ಬಾಗಿಸೋಕೆ ಇದೇನು ಅವರಪ್ಪನ ಮನೆ ಆಸ್ತಿನ ಅಂತ ಕಿಡಿಕಾರಿದ್ರು. ನಾಳೆ ಅಕಸ್ಮಾತ್ ಅವ್ರು ಆಡಳಿತ ಬಂದ್ರೆ ದೇಶ ಬಂದಿರೋದಲ್ಲ, ದಕ್ಷಿಣ ಭಾರತ ಹೊರಗಡೆ ಬೇಡ, ನಾವು ಹೊಡಿತೀವಿ. ಇವ್ರ ಅಪ್ರಮಣಿ ಆಸ್ತಿ ನೋಡಿ ಹೊಡಿತಾರೆ. ಇಲ್ಲಿ ಪ್ರತಿಭಟನೆ ಮಾಡಬಹುದು, ಆದರೆ ದೇಶ ಒಡೆಯಲು ಅಧಿಕಾರವಿಲ್ಲ ಎಂದು ಮಾಜಿ ಶಾಸಕ ಸಿಟಿ ರವಿ ಕಾಂಗ್ರೆಸ್ ನಾಯಕರ ವಿರುದ್ಧ ಪ್ರತಿಭಟನೆ ಮತ್ತು ದೇಶ ವಿಭಜನೆ ಹೇಳಿಕೆ ಕುರಿತು ಕಿಡಿಕಾರಿದ್ರು. ಪ್ರತಿಭಟನೆ ಮಾಡೋಕೆ ಹಕ್ಕಿದೆ, ದೇಶ ಒಡೆಯೋಕೆ ಅಧಿಕಾರ ಇಲ್ಲ. ಪ್ರತಿಭಟನೆ ಮಾಡಬಹುದು, ಹಾಗಂತ ದೇಶ ಒಡೆಯೋಕೆ ಅಧಿಕಾರ ಇದೆಯಾ? ದೇಶ ಒಡಿತೀವಿ ಅಂತ ಹೊರಟಂತ ಜಿನ್ನಾನಿಗೆ ಇವರು ಬೆಂಬಲ ಕೊಟ್ಟರು ಕಾಂಗ್ರೆಸ್ನವರು. ಅದಾದ ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತವರು ದೇಶವನ್ನು ಒಗ್ಗೂಡಿಸಿದ್ರು. ರಜಾಕಾರ್ ಮನಸ್ಥಿತಿಯಲ್ಲಿ, ಹೈದರಾಬಾದ್ ನಿಜಾಮನ್ ಮನಸ್ಥಿತಿಯಲ್ಲಿ DK ಸುರೇಶ್ ಅವರು ವರ್ತಿಸಬಾರ್ದು. ಅನ್ಯಾಯ ಆಗಿದ್ರೆ ಸಂಸತ್ತಿನಲ್ಲಿ ಮಾತನಾಡಲಿ, ಅದನ್ನ ಬಿಟ್ಟು ಸಂಸತ್ತಿನಲ್ಲಿ ಸೈಲೆಂಟ್ ಆಗಿ ಬೀದಿಯಲ್ಲಿ ವೈಲೆಂಟ್ ಆಗ್ತಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕರ್ನಾಟಕ ಕಾಂಗ್ರೆಸ್ ಅವರು ಡೆಲ್ಲಿಯಲ್ಲಿ 7ನೇ ತಾರೀಕು ಎಲ್ಲ ಶಾಸಕರನ್ನು ಇಲ್ಲಿಂದ ಫ್ರೀಯಾಗಿ ಕರ್ಕೊಂಡೋಗಿ ಅಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಹೊರಟಿರೋ ಅಂಥದ್ದು ಒಂದು ರೀತಿ ಚುನಾವಣೆಗೆ ಮುಂಚೆನೇ ಸೋಲನ್ನು ಒಪ್ಕೊಂಡಂತೆ ಸರೆಂಡರ್ ಆಗೋ ಅಂಥ ಒಂದು ಪ್ರಕ್ರಿಯೆ ಅಂತ ನಾನು ಅದಕ್ಕೆ ತಿಳಿಸ್ತಾ ಇದ್ದೀನಿ. DK ಸುರೇಶ್ರನ್ನ ಸಂಸತ್ತು ಸ್ಥಾನದಿಂದ ಹೊರಗೆ ಹಾಕಬೇಕು. ದೇಶದ ಏಕತೆ ಸಮಗ್ರತೆಗೆ ಬದ್ಧತೆ ಇರಬೇಕು. ಆದರೆ ಇವರು ದೇಶ ಹೊಡೆಯುವ ಕೆಲಸ ಮಾಡಿದ್ದಾರೆ ಅಂತ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ರು. ಅವರ ಸಂಸತ್ ಸ್ಥಾನದಿಂದ ಅವರು ಹೊರಗೆ ಹಾಕಬೇಕು ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ. ಯಾಕಂದರೆ ನಾವು ಶಾಸಕರು ಮತ್ತು ಸಂಸತ್ ಸದಸ್ಯರು ದೇಶದ ಏಕತೆ ಮತ್ತು ಸಮಗ್ರತೆಗೆ ಬದ್ಧತೆ ಇರತಕ್ಕಂಥ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಅಧಿಕಾರವನ್ನು ಸ್ವೀಕಾರ ಮಾಡ್ತೀವಿ. ದೇಶ ವಿಭಜನೆ ಬಗ್ಗೆ ಸಂಸದ DK ಸುರೇಶ್ ಹೇಳಿಕೆ ವಿಚಾರವಾಗಿ ಬಿಜೆಪಿ ಕಾರ್ಯಕರ್ತರು ದೂರು ದಾಖಲಿಸಿದ್ದಾರೆ. ಮಂಡ್ಯನಗರ ಪಶ್ಚಿಮ ಠಾಣೆಯಲ್ಲಿ ಪ್ರತ್ಯೇಕವಾದಿಗಳಿಗೆ DK ಸುರೇಶ್ ಕುಮ್ಮಕ್ಕು ನೀಡಿದ್ದಾರೆ, ದೇಶ ಪ್ರೇಮಿಗಳಿಗೆ ನೋವುಂಟು ಮಾಡಿದ್ದಾರೆಂದು ದೂರು ಸಲ್ಲಿಸಲಾಗಿದೆ. ಸಂಸದರು ಅಖಂಡತೆ ಹಾಗೂ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುತ್ತೇನೆ ಎಂದು ಪ್ರತಿಜ್ಞೆ ಸ್ವೀಕರಿಸಿ ಪ್ರತ್ಯೇಕ ದೇಶಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ದೂರಿದ್ದಾರೆ. ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯವಾಗ್ತಾ ಇದೆ ಅಂತ ಆರೋಪಿಸಿರುವ ಕಾಂಗ್ರೆಸ್ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುವುದಕ್ಕೆ ಸಜ್ಜಾಗಿದೆ. ಈ ಬಗ್ಗೆ ಖುದ್ದು ಸಿಎಂ ಮತ್ತು DCM ಇಬ್ಬರೂ ಮಾಹಿತಿಯನ್ನು ನೀಡಿದ್ದು ಹೇಗಿರಲಿದೆ ಪ್ರತಿಭಟನೆ ಅಂತ ನೋಡೋಣ. ಪ್ರತಿಭಟನೆಗೆ ಕೈ ಸಜ್ಜು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದಕ್ಷಿಣ ಭಾರತಕ್ಕೆ ಕೇಂದ್ರ ಸರ್ಕಾರ ಏನು ಕೊಡ್ತಿಲ್ಲ, ನಮ್ಮ ಹಣವನ್ನು ಉತ್ತರ ಭಾರತಕ್ಕೆ ಖರ್ಚು ಮಾಡಲಾಗ್ತಿದೆ ಅಂತ ಕಾಂಗ್ರೆಸ್ ಕೇಂದ್ರದ ವಿರುದ್ಧ ಪ್ರತಿಭಟನೆ ನಡೆಸಲು ಮುಂದಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಧರಣಿಗೆ ಸಜ್ಜಾಗಿರುವ ರಾಜ್ಯ ಕಾಂಗ್ರೆಸ್ ದೆಹಲಿಯಲ್ಲಿ ಇದಕ್ಕಾಗಿ ವೇದಿಕೆ ಸಜ್ಜು ಮಾಡಿಕೊಂಡಿದೆ. ಇದೇ ಫೆಬ್ರವರಿ 7ರಂದು ದೆಹಲಿಯಲ್ಲಿ ಭಾರೀ ಪ್ರತಿಭಟನೆ ನಡೆಸಲು ಕಾಂಗ್ರೆಸ್ ಸಜ್ಜಾಗಿದೆ. ಫೆಬ್ರವರಿ 7ರಂದು ದೆಹಲಿಯಲ್ಲಿ ಪ್ರತಿಭಟನೆ ಮಾಡುವುದಾಗಿ ಖುದ್ದು ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ತಿಳಿಸಿದ್ದಾರೆ. ಫೈನಾನ್ಸ್ ಮಿನಿಸ್ಟರ್ ಆಗಿದೆ, ಕರ್ನಾಟಕಕ್ಕೆ ಬಹಳ ಅನ್ಯಾಯ ಆಗಿದೆ. ಅವರಿಗೆ ನಾವೆಲ್ಲ ಮಂತ್ರಿಗಳು MLAಗಳು ಚೀಫ್ ಮಿನಿಸ್ಟರ್ ಮುಖಂಡತ್ವದಲ್ಲಿ ನಾವೆಲ್ಲ ಹೋಗಿ ದೆಹಲಿಯಲ್ಲಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಒಂದಿನ ಹೋಗ್ತಾ ಇದ್ದೇವೆ. ಅದಕ್ಕೆಲ್ಲ ನಮ್ಮ ಶಾಸಕರು, ಸಂಸತ್ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಮಂತ್ರಿಗಳ ಆದಿಯಾಗಿ ನಾವು ಆ ಪ್ರತಿಭಟನೆಯಲ್ಲಿ ನಮ್ಮ ಧ್ವನಿಯನ್ನು ದೆಹಲಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀವಿ.
ಕೇಂದ್ರ ಸರ್ಕಾರ ಬರ ಪರಿಹಾರ ಬಿಡುಗಡೆ ಮಾಡಿಲ್ಲ, ಬಿಜೆಪಿಯವರಿಗೆ ಪ್ರತಿಭಟನೆ ಮಾಡಲು ಯಾವ ನೈತಿಕತೆ ಇದೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಾಗ್ದಾಳಿ ನಡೆಸಿದ್ರು. ಬರಗಾಲದಲ್ಲಿ ಕೂಡ ಬರಕ್ಕೆ ಸಹಾಯ ಮಾಡ್ತಕ್ಕಂಥದ್ದು, ಪ್ರವಾಹ ಬಂದಾಗ ಸಹಾಯ ಮಾಡ್ತಕ್ಕಂಥದ್ದು, ಕೆಲವು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಈ ನಿಯಮಗಳಿದ್ದಾವೆ, NDRF ಇರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಸ್ಪೆಷಲ್ ಪ್ರಾವಿಷನ್ ಮೇಲೆ ಅಸಿಸ್ಟೆನ್ಸ್ ಕೊಡ್ತಕ್ಕಂಥದ್ದು ಇರ್ಬೋದು, ಅದು ಇದೆ. ಅದನ್ನು ಕೂಡ ಲೆಕ್ಕಿಸದೆ ಜನ ಕಷ್ಟದಲ್ಲಿದ್ದಾರಪ್ಪ, ನಮಗೆ ನಷ್ಟ ಆಗಿದೆ, ನಮಗೆ ಸಹಾಯ ಮಾಡಿ ಅಂತೇಳಿ ನಾವು ಕೇಳಿದಾಗ ಅವರು ಏನೂ ಕೂಡ ಸ್ಪಂದನೆ ಮಾಡಿಲ್ಲ. ಜೊತೆಗೆ ನಮಗೆ NDRFನಲ್ಲಿ ನಮಗೆ ವರ್ಷಕ್ಕೆ ಇಷ್ಟು ಕೊಡಬೇಕು ಅಂತೇಳಿ ಒಂದು ನಿಯಮ ಮಾಡಿದ್ದಾರೆ, ಅದು ಕೂಡ ಬಂದಿದೆ. ಜಾತಿ ಕಾರಣಕ್ಕೆ ಗರ್ಭಗುಡಿ ಪ್ರವೇಶಕ್ಕೆ ಬಿಡಲಿಲ್ಲ ಅಂತ ಸಾಣೇಹಳ್ಳಿಯಲ್ಲಿ ಕನಕಪೀಠದ ಈಶ್ವರಾನಂದಪುರಿ ಶ್ರೀ ಬೇಸರ ಹೊರಹಾಕಿದ್ದಾರೆ. ಬಾಗೂರು ಗ್ರಾಮದ ಚೆನ್ನಕೇಶವ ದೇಗುಲದಲ್ಲಿ ಗರ್ಭಗುಡಿಗೆ ಬಿಟ್ಟಿಲ್ಲ, ನಾವು ದೇಗುಲಕ್ಕೆ ಹೋಗಿದ್ದೇವೆಂಬ ಕಾರಣಕ್ಕೆ ಬಳಿಕ ಸ್ವಚ್ಛಗೊಳಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಗರ್ಭಗುಡಿ ಹೊರಗಡೆ ಇನ್ನೊಂದು ಪ್ರಾಂಗಣ ಇದೆ, ಅಲ್ಲಿ ನಾವೆಲ್ಲ ನಿಂತ್ಕೊಂಡಿದ್ವಿ. ನಮ್ಮನ್ನು ಮಾತ್ರ ಯಾರು ಒಳಗೆ ಬಿಡಲಿಲ್ಲ ಅವರು. ವೈಕುಂಠ ಏಕಾದಶಿ ದಿವಸ ಜಾತಿ ಕಾರಣಕ್ಕೆ ಗರ್ಭಗುಡಿಗೆ ಬಿಟ್ಟಿಲ್ಲ ಎಂದಿರುವ ಕನಕಪೀಠದ ಶ್ರೀಗಳ ಹೇಳಿಕೆಯನ್ನ ಬಾಗೂರು ಚೆನ್ನಕೇಶವ ದೇಗುಲದ ಅರ್ಚಕರು ತಳ್ಳಿ ಹಾಕಿದ್ದಾರೆ. ಶ್ರೀಗಳು ಹೇಳಿದಂತೆ ಜಾತಿ ಕಾರಣಕ್ಕೆ ತಾರತಮ್ಯ ನಡೆದಿಲ್ಲ. ಈಶ್ವರಾನಂದಪುರಿ ಶ್ರೀ ತೆರಳಿದ ಬಳಿಕ ದೇಗುಲ ಸ್ವಚ್ಛಗೊಳಿಸಿಲ್ಲ. ಅವರು ಹಲವು ವರ್ಷಗಳಿಂದ ಬರ್ತಿದ್ದಾರೆ. ಕಳೆದ ತಿಂಗಳು ನಡೆದ ವೈಕುಂಠ ಏಕಾದಶಿಗೂ ಶ್ರೀಗಳು ಬಂದಿದ್ರು. ಸ್ವಾಮೀಜಿ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ ಅಂತ ತಿಳಿಸಿದ್ದಾರೆ. ಕನಕಪೀಠದ ಈಶ್ವರಾನಂದಪುರಿ ಶ್ರೀ ಹೇಳಿಕೆಗೆ ಡಿಸಿಎಂ ಡಿಕೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಈ ಬಗ್ಗೆ ಮುಜರಾಯಿ ಇಲಾಖೆಯಿಂದ ಮಾಹಿತಿ ಪಡೆಯುತ್ತೇನೆ ಎಂದಿದ್ದಾರೆ. ಅಲ್ಲದೆ ನಮ್ಮಲ್ಲಿ ಎಲ್ಲರೂ ಒಂದೇ ಎಂಬ ಭಾವನೆ ಇದೆ, ಎಲ್ಲ ಧರ್ಮದವರಿಗೆ ದೇವಸ್ಥಾನಗಳಿಗೆ ಪ್ರವೇಶಿಸಲು ಅವಕಾಶವಿದೆ ಅಂತ ಹೇಳಿದ್ರು. ಆ ಥರ ನಮ್ಮಲ್ಲಿ ಯಾವುದು ಆ ಥರ ಅಸ್ಪೃಶ್ಯತೆ ಎಲ್ಲ ಇಲ್ಲ, ನಮ್ಮಲ್ಲೆಲ್ಲ ಒಂದೇ. ನಾವೆಲ್ಲರಿಗೂ ಕೂಡ ಗೌರವದಿಂದ ಮಾನವತೆಯಿಂದ ಎಲ್ಲ ಧರ್ಮದವ್ರಿಗೂ ದೇವಸ್ಥಾನದಲ್ಲಿ ಅವಕಾಶವನ್ನು ನಾವು ಕೊಡ್ತೀವಿ. ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಆ ಪರಿಸ್ಥಿತಿ ಇಲ್ಲ. ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆಗೆ ₹50 ಹಣ ನಿಗದಿ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಈ ಹಿಂದೆ ಕೂಡ ₹50 ಹಣ ಪಡೆಯಲಾಗ್ತಾ ಇತ್ತು. ಇದೀಗ ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆಗೆ ₹50 ಸಂಗ್ರಹಕ್ಕೆ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಈ ಮಾರ್ಗಸೂಚಿ ಬಿಡುಗಡೆಗೊಳಿಸಿದೆ. ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆಗೆ ₹50 ಶುಲ್ಕ ವಿಚಾರವಾಗಿ ಕಿಡಿಕಾರಿದ ಎಚ್ಡಿಕೆ ಕೂಡಲೇ ಈ ಒಂದು ಆದೇಶವನ್ನು ವಾಪಸ್ ಪಡೆಯಬೇಕು ಅಂತ ಟ್ವೀಟ್ ಮಾಡಿದ್ದಾರೆ. ಬಡ ಮಕ್ಕಳಿಗೆ ₹50 ಖರ್ಚು ಮಾಡಲು ಗತಿ ಇಲ್ವೇ? ಗ್ಯಾರಂಟಿ ಕೊಟ್ಟು ಬಡವರ ಉದ್ಧಾರ ಮಾಡ್ತಿದ್ದೇವೆ ಅಂತಿದ್ದಾರೆ. ಬರದಿಂದ ಕಂಗೆಟ್ಟಿರುವ ಜನರಿಗೆ ಬರೆ ಮೇಲೆ ಬರೆ ಎಳೆಯುತ್ತಿದೆ ಈ ಸರ್ಕಾರ. ಪರೀಕ್ಷೆ ವೆಚ್ಚವನ್ನ ಸರ್ಕಾರವೇ ಭರಿಸಬೇಕು ಅಂತ ಎಚ್ಡಿಕೆ ಆಗ್ರಹಿಸಿದ್ದಾರೆ.